ಗದಗ ಜಿಲ್ಲೆಯ ಮುಂಡರಗಿಯಲ್ಲಿ ಈಗ ವಿಚಿತ್ರ ಆತಂಕವೊಂದು ಮನೆ ಮಾಡಿದೆ. ಹೌದು, ಕಳೆದ ವರ್ಷದ ಕಹಿ ನೆನಪು ಮತ್ತೆ ಮರುಕಳಿಸಿದೆ. ಮುಂಡರಗಿಯ ಹುಡ್ಕೋ ಕಾಲನಿ ಬಸ್ ನಿಲ್ದಾಣದಲ್ಲಿ ನಡೆದ ಆ ಒಂದು ಘಟನೆ ಈಗ ಪ್ರಯಾಣಿಕರನ್ನು ಬೆಚ್ಚಿ ಬೀಳಿಸಿದೆ. ಏನದು ಘಟನೆ? ಇಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್. ಒಂದು ಕಡೆ ಆಧುನಿಕ ಯುಗ ಅಂತ ನಾವೆಲ್ಲ ಬೀಗುತ್ತಿದ್ರೆ, ಇನ್ನೊಂದೆಡೆ ಅಮಾನವೀಯ ವಾಮಾಚಾರದಂತಹ ಕೃತ್ಯಗಳು ಜನರನ್ನು ಹೈರಾಣಾಗಿಸುತ್ತಿವೆ. ಮುಂಡರಗಿಯ ಹುಡ್ಕೋ ಕಾಲೋನಿ ಬಸ್ ನಿಲ್ದಾಣ ಈಗ ಕಿಡಿಗೇಡಿಗಳ ಈ ವಿಚಿತ್ರ ವಾಮಾಚಾರದ ಅಖಾಡವಾಗಿ ಮಾರ್ಪಟ್ಟಿದೆ. ಬಸ್ ನಿಲ್ದಾಣದ ಆವರಣದಲ್ಲಿ ರಂಗೋಲಿ, ಕುಂಕುಮ, ಅರಶಿನ, ತೆಂಗಿನಕಾಯಿ, ಕರಿಬಟ್ಟೆ ಹಾಗೂ ಮುಳ್ಳಿನ ದಾರಗಳನ್ನು ಬಳಸಿ ಭಯಾನಕ ವಾತಾವರಣ ಸೃಷ್ಟಿಸಲಾಗಿದೆ. ಕಳೆದ ವರ್ಷವಷ್ಟೇ ನಾನಿನ್ನ ಬಿಡಲಾರೆ ಎಂದು ರಂಗೋಲಿಯಲ್ಲಿ ಬರೆದು ಅಕ್ಷರಶಃ ಆತಂಕ ಮೂಡಿಸಲಾಗಿತ್ತು. ಈಗ ಮತ್ತೆ ಬೇರೆ ಅಕ್ಷರಗಳನ್ನು ಬರೆಯುವ ಮೂಲಕ ಕಿಡಿಗೇಡಿಗಳು ಸಾರ್ವಜನಿಕರ ನಿದ್ದೆಗೆಡಿಸಿದ್ದಾರೆ. ಬಸ್ ನಿಲ್ದಾಣದ ಒಳಗೆ ಹೋಗಲು ಜನರು ಈಗ ನಡುಗುತ್ತಿದ್ದಾರೆ. ವಾಮಾಚಾರದ ಭೀತಿಯಿಂದಾಗಿ ಬಸ್ ನಿಲ್ದಾಣ ಅಕ್ಷರಶಃ ಖಾಲಿಯಾಗಿದೆ. ಪ್ರಯಾಣಿಕರು ಬಸ್ ನಿಲ್ದಾಣ ಬಿಟ್ಟು ರಸ್ತೆಯಲ್ಲೇ ನಿಂತು ಬಸ್ ಹತ್ತುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಕಿಡಿಗೇಡಿಗಳ ಕೃತ್ಯಕ್ಕೆ ಬ್ರೇಕ್ ಹಾಕುವವರು ಯಾರು? ಸಾರ್ವಜನಿಕರ ಈ ಆತಂಕಕ್ಕೆ ಕೊನೆ ಎಂದು ಕಾದು ನೋಡಬೇಕಿದೆ. ಉಡುಚಪ್ಪ ತಿಗರಿ, ವಾಯ್ಸ್ ಆಫ್ ವಿಜಯನಗರ, ಮುಂಡರಗಿ.